ಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ. ತಮ್ಮೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ತ್ರಿವಳಿ ರತ್ನಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಮುಖ್ಯ ತೀರ್ಪುಗಾರರಾಗಿರುವಂತಹ ಅರ್ಚನಾ ಉಡುಪ ಮ್ಯಾಮ್, ಸ್ವಾಗತ. ಖಡಕ್ ವೇಮ್ಗಲ್ ನಾರಾಯಣ ಸ್ವಾಮಿ ಸರ್, ಸ್ವಾಗತ, ಸುಸ್ವಾಗತ. ಖಡಕ್ಗೆರೆ ಮುನಿರಾಜು ಸರ್, ಸ್ವಾಗತ, ವೆಲ್ಕಮ್. ಹಾಗೆ ನಮ್ಮ ವಾದ್ಯ ಮಾಂತ್ರಿಕರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಲ್ಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್ಸ್. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ನಮ್ಮ ಎಲ್ಲ ಪ್ರೀತಿಯ ಕಂಟೆಸ್ಟೆಂಟ್ಸ್ ಆಲ್ ದಿ ವೆರಿ ಬೆಸ್ಟ್. ಇನ್ನೇನು ಫಿನಾಲೆ ಎಲ್ಲವೂ ಹತ್ರ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅಂತ ಹೇಳ್ತಾ, ಗಾನ ಸಿಂಚನ ಜನಮನದ ಪದ ಪಯಣ ಈ ಸಂಚಿಕೆಯ ನಮ್ಮ ಮೊದಲನೆಯ ಸ್ಪರ್ಧಿ ಮಾಧವ ಮಹಿಮಾ ಪೂರ್ಣ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಮಾರಣ್ಣ ಆನ್ ಸ್ಟೇಜ್. ಕೃಷ್ಣ 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 ಹೇ ಮಾಧವ महिमा पूर्ण मुनिजन सेविता पुण्य चरण माधवा महिमा पूर्ण मुनिजन सेविता पुण्य चरण माधवा. हे माधवा वनमाली वैकुंठ निवास भक्त जनोद्धारा भवभयहारा. वनमाली वैकुंठ निवास भक्त जनोद्धारा भवभयहारा. इन जन मंदार दानव संहारा. इन जन मंदारी दानव संहार. कंसारी मुरवैरी कंसारी मुरवैरी कापाडु श्रीहरि. कंसारी मुरवैरी कापाडु श्रीहरि. माधवा महिमा पूर्ण मुनिजन सेविता पुण्य चरण माधवा. हे माधवा कृष्ण मोहन मुरली गानविलोला. मोहन मुरली
ಗಾನವಿಲೋಲ ಗಿರಿಧರ ಗೋಪಾಲ ಗೋಪಿಲೋಲ ಗಿರಿಧರ ಗೋಪಾಲ ಗೋಪಿಲೋಲ ದೇವಕಿ ನಂದನ ದೈತ್ಯ ಕುಲಹರಣ ದೇವಕಿ ನಂದನ ದೈತ್ಯ ಕುಲಹರಣ ಕಂಸಾರಿ ಮುರವೈರಿ ಕಂಸಾರಿ ಮುರವೈರಿ ಕಾಪಾಡು ಶ್ರೀಹರಿ ಮಾಧವ ಮಹಿಮಾ ಪೂರ್ಣ ಮುನಿಜನ ಸೇವಿತ ಪುಣ್ಯ ಚರಣ ಮಾಧವ ಹೇ ಮಾಧವ ಕೃಷ್ಣ ಅರ್ಚನಾ ಉಡುಪ ಮ್ಯಾಮ್. ಮಾರಣ್ಣ, ಹೇಳಿ ಮ್ಯಾಮ್. ರಂಗಗೀತೆ ಅನ್ಸುತ್ತಲ್ವ ಇದು? ಹೌದು ಮೇಡಮ್, ರಂಗಗೀತೆ. ತುಂಬ ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ವೆರಿ ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಧ್ವನಿಯಲ್ಲಿ ಒಂದು ಸಣ್ಣ ಪ್ರಮಾಣದ ಸ್ಟ್ರೈನ್ ಕಾಣಿಸ್ತಾ ಇತ್ತು. ಹೌದು ಮೇಡಮ್, 5-6 ದಿವಸದಿಂದನೂ ಧ್ವನಿಗೋಸ್ಕರನೇ ದಿನ ಹಾಸ್ಪಿಟ್ಲಿಗೆ ಹೋಗೋದೆ. ಅದೇ ಎಲ್ಲರ ಪರಿಸ್ಥಿತಿನೂ ಅದೇ ಆಗಿದೆ ಇಲ್ಲಿ. ಬೇಜಾರು ಅಂದರೆ ಈ ಒಂದು ಸ್ಟೇಜಲ್ಲಿ ಪಾಪ ಎಲ್ಲರೂ ಒಳ್ಳೊಳ್ಳೆ ಗಾಯಕರು ಧ್ವನಿಯ ತೊಂದರೆಯಿಂದ ಪರದಾಡ್ತಿದ್ದೀರಲ್ಲ ಅಂತ ಬೇಜಾರಾಗತ್ತೆ. ಬಟ್ ಬಹಳಷ್ಟು ಜನಕ್ಕೆ ಅದು ಗಾಯನದ ಟೈಮಲ್ಲಿ ತೊಂದರೆ ನೀವು ಮಾಡ್ಕೋತಾ ಇಲ್ಲ ಅಥವಾ ಅದು ತೊಂದರೆ ಕೊಡ್ತಾ ಇಲ್ಲ. ಏನೋ ಪವಾಡ ನಡೀತಾ ಇದೆ. ಸ್ಟೇಜಿಗೆ ಬಂದಾಗ ಭಗವಂತನ ಆಶೀರ್ವಾದದಿಂದ ಇಷ್ಟ ಆಡ್ತಾ ಇದ್ದೀವಿ, ಕೆಳಗಡೆ ಹೋದ್ರೆ ನರ್ಕ ನೋಡ್ತಾ ಇದ್ದೀವಿ ಮೇಡಮ್. ಅದೇ ಭಗವಂತನ ಮೇಲೆ ಭಾರ ಹಾಕಿ ಬಂದ್ಬಿಡ್ಬೇಕು. ನಾವು ಶ್ರದ್ಧೆಯಿಂದ ನಿಯತ್ತಿನಿಂದ ಇಲ್ಲಿ ಬರ್ತೀವಲ್ಲ, ಅದಕ್ಕೆ ದೇವ್ರು ಯಾವತ್ತೂ ಮೋಸ ಮಾಡಲ್ಲ ಮರಣ. ನೋಡಿ, ನೀವು ಅದೆಷ್ಟು ಹೈ ಪಿಚ್ಚಿಗೆಲ್ಲ ಹೋದ್ರಿ ಅಲ್ವಾ, ನೀವು ಮಧ್ಯಮ ತನಕ ಹೋದ್ರಿ, ಎಲ್ಲೂ ಏನು ತೊಂದರೆನೇ ಆಗಲಿಲ್ಲ. ನಿಜವಾಗ್ಲೂ ಪವಾಡ ಮೇಡಮ್. ಆ ಥರ ಪವಾಡಗಳು ಎಲ್ಲರ ಜೀವನದಲ್ಲಿ ನಡೀತಾ ಇರಲಿ. ನೀವೆಲ್ಲ ಕಲಾವಿದರು ಇದು ಮುಗಿಯೋವರೆಗೂ ಎಲ್ಲರೂ ಅದ್ಭುತವಾಗಿ ಹಾಡ್ತಾ ಇರಿ ಅಂತ ನಾನು ಬೇಡ್ಕೊತೀನಿ. ಕಂಸಾರಿ ಮುರವೈರಿ ಕಾಪಾಡು ಶ್ರೀಹರಿ ಮಾಧವ ಮಹಿಮಾ ಪೂರ್ಣ. ಆಮೇಲೆ ನನಗೆ ಬಹಳ ಇಷ್ಟ ಆಗಿದ್ದೇನು ಅಂದರೆ, ನೀವು 2ನೇ ಪಾರ್ಟಲ್ಲಿ ಬೇರೆ ರಾಗಕ್ಕೆ ಹೋಗ್ತಿರಲ್ಲ, ಅದನ್ನು ಮುಗಿಸಿದಾಗ ಅವ್ರು ಆ್ಯಕ್ಚುಲಿ ಇನ್ನೂ ನಿಮಗೆ ಹಿಂದೋಳದ್ದು ಇದು ವಾಪಸ್ ಆ ಕಾರ್ಡ್ಸ್ ಆಗಲಿ ನೋಟ್ಸ್ ಆಗಲಿ ಕೊಟ್ಟಿರಲಿಲ್ಲ. ಎಷ್ಟು ಸರಾಗವಾಗಿ ನೀವು ಎಲ್ಲೂ ಒಂದು ಚೂರು ತಪ್ಪದೆ ವಾಪಸ್ ಹಿಂದೋಳಕ್ಕೆ ಬಂದ್ರಲ್ಲ, ಅದಕ್ಕೆ ನನ್ನ ಚಪ್ಪಾಳೆ ನಿಮಗೆ. ಅದೆರಡು ಹಿಂದೋಳ ಮತ್ತು ಹಂಸ ನಂದಿ ಎರಡು ನನ್ನ ಫೇವರೇಟ್ ರಾಗ ಮೇಡಮ್. ಎರಡೂ ಕಷ್ಟದ್ದೇ. ನೀವು ಅದಕ್ಕೆ ಹೋಗಿ ವಾಪಸ್ ಯಾವ ಒಂದು ಸಪೋರ್ಟ್ ಇಲ್ಲದೆ ವಾಪಸ್ ಹಿಂದೋಳಕ್ಕೆ ಬಂದ್ರಲ್ಲ, ಬಹಳ ಖುಷಿ ಆಯಿತು. ಸಣ್ಣ ವೆರಿ ಮೈನ್ಯೂಟ್ ಬಿಗಿನಿಂಗಲ್ಲಿ ಒಂಚೂರು ಫೈನ್ ಟ್ಯೂನಿಂಗ್ ಅವಶ್ಯಕತೆ ಕಾಣಿಸ್ತು ಅನ್ನೋದು ಬಿಟ್ಟರೆ ಅದ್ಭುತವಾಗಿ ಹಾಡಿದ್ರಿ ಮಾರಣ್ಣ. ಹೀಗೆ ನೀವು ತುಂಬ ವೆರೈಟಿ ತೊಗೊಂಡು ಬರ್ತಾಯಿದ್ದೀರಿ ವೇದಿಕೆಗೆ. ಆಮೇಲೆ ಧ್ವನಿಯಲ್ಲಿ ನಾನು ಇದನ್ನು ಮಾಡಬಲ್ಲೆ, ಇದರಲ್ಲಿ ಎಂತೆಂಥ ಸಂಗತಿಗಳಿತ್ತು. ಆಮೇಲೆ ಕಳೆದ ಸಂಚಿಕೆಯಲ್ಲಿ ರಾಮನ ಅವತಾರ ಹಾಡಿದ್ರಿ ಅಲ್ವಾ, ಎಲ್ಲ ಈ ಥರದ ನೋಡಿ ನಾನು ಇದನ್ನು ಹಾಡಬಲ್ಲೆ, ಮತ್ತೆ ನೆಕ್ಸ್ಟ್ ಸಂಚಿಕೆಯಲ್ಲಿ ನೋಡಿ ನಾನು ಇದನ್ನು ಹಾಡಬಲ್ಲೆ ಅಂತ ಎಲ್ಲ ಒಂದು ಪ್ರತಿ ಸಲ ಒಂದನ್ನ ಸಾಧಿಸಿ ಒಂದೊಂದು ಮೈಲುಗಲ್ಲನ್ನು ಸೆಟ್ ಮಾಡಿ ಹೋಗ್ತಾ ಇದ್ದೀರಿ ನೀವು. ಇದು ಬಹಳ ನನಗೆ ಸಂತೋಷ ಕೊಡ್ತಾ ಇದೆ. ಹೀಗೆ ನಿಮ್ಮ ಸಾಧನೆ ಮುಂದುವರಿಲಿ, ಹೀಗೆ ನಮ್ಮನ್ನು ಸರ್ಪ್ರೈಸ್ ಮಾಡ್ತಾ ಇರಿ. ದೇವ್ರು ನಿಮಗೆ ಶಕ್ತಿ ಕೊಡಲಿ, ಒಳ್ಳೆಯದಾಗಲಿ. ಧನ್ಯವಾದ. ವೇಮ್ಗಲ್ ಸರ್. ಮಾರಣ್ಣವರೇ ಸರ್ ಹೇಳಿ. ಅದೇ ಮೇಡಮ್ ಹೇಳಿದಾಗೆ ಕಳೆದ ಸಂಚಿಕೆಯಲ್ಲಿ ರಾಮನನ್ನ ವೇದಿಕೆಗೆ ತಂದ್ರಿ, ಈ ಸಾರಿ ಕೃಷ್ಣನನ್ನ ಅಲ್ವೇ? ಹೌದು. ಭಾಳ ಕಷ್ಟ. ಈ ರಂಗಗೀತೆಗಳು ಕೂಡ ಅಷ್ಟು ಸುಲಭ ಅಲ್ಲ, ಆದರೆ ಅದನ್ನು ನಿರರ್ಗಳವಾಗಿ ನೀವು ಹಾಡಿದ್ರಿ.
ತೊಡಕು ಸಣ್ಣ ಸಣ್ಣ ತೊಡಕು ಬರುತ್ತೆ ಅಲ್ವಾ. ಆದರೂ ಬಟ್ ಈ ವೇದಿಕೆಗೆ ನೀವು ಜಸ್ಟಿಸ್ ಕೊಟ್ಟಿದ್ದೀರಿ. ಮೇಡಮ್ ಎಲ್ಲ ಕಾಮೆಂಟ್ಸ್ ಮಾಡಿದ್ದಾರೆ. ಒಳ್ಳೆಯದಾಗಲಿ ನಿಮಗೆ. ಇನ್ನೂ ಒಳ್ಳೊಳ್ಳೆ ಆಯ್ಕೆನ ತಗೊಂಬಂದು ಈ ಗಾನಸಿಂಚನದ ಈ ವೇದಿಕೆಗೆ ನೀವು ಮುಂದೆ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ. ಓಕೆ ಸರ್, ಥ್ಯಾಂಕ್ಸ್. ಕಡಬ್ಗೆರೆ ಮುನಿರಾಜು ಸರ್, ವಿಶೇಷವಾಗಿ ಏನಂತಂದರೆ ರಂಗಭೂಮಿ ಹಾಡುಗಳನ್ನೆಲ್ಲ ಹಾಡೋಕೆ ಅಷ್ಟು ಸುಲಭ ಅಲ್ಲ. ಕೆಲವಂತೂ ರಾಗಮಾಲಿಕೆಗಳಿರ್ತವೆ, ಒಂದಲ್ಲ ಮೂರು ರಾಗಗಳಲ್ಲಿ 4 ರಾಗಗಳಲ್ಲಿ ಹಾಡ್ತಾ ಇರ್ತಾರೆ ಅಲ್ವಾ. ಹೌದು ಸರ್. ನೀವು ಅಂಥದ್ದೊಂದು ಪ್ರಯೋಗನ ಅದ್ಭುತವಾಗಿ ಮಾಡಿದ್ರಿ. ಇಲ್ಲಿ ತುಂಬ ಚೆನ್ನಾಗಿತ್ತು. ಒಂದು ಕಡೆ ಇಲ್ಲಿ ಪದ ಉಚ್ಚಾರಣೆ ಮಾಡ್ಬೇಕಾರೆ ನಂದನ ಅಂದ್ರಿ. ದೇವಕಿ ನಂದನ ದೈತ್ಯ ಕುಲಾಹರಣ ಕಂಸಾರಿ ಅಲ್ವಾ. ಹೌದು ಸರ್. ಮತ್ತೆ 2ನೇ ಸರಿನೂ ನಂದನ ಅಂತಾನೆ ಅಂತ ಅಂದ್ರಿ. ಅದು ಮಾಡಬಾರ್ದು. ಇನ್ನೊಂದು ವಿಷಯ ಏನಂದ್ರೆ ಅದನ್ನ ಸ್ಪ್ಲಿಟ್ ಮಾಡು ಹೇಳಬಾರ್ದು. ಆ ಶಾಸ್ತ್ರೀಯ ಸಂಗೀತದ ಮಟ್ಟಗಳು ಹಾಡ್ಬೇಕಾರೆ ನನ್ನ ದನ ಅಂತನೂ ಆಡಬಾರ್ದು. ಅದಿದ್ದು ಅಪಭ್ರಂಶ. ಒಂದು ವೇಳೆ ಧನ ಅಂತ ಅಂದ್ಬಿಟ್ರೆ ಪರವಾಗಿಲ್ಲ, ಹಣ ಅಂತ ಏನಾರು ತಿಳ್ಕೊಂಬಿಡ್ಬೋದು. ನನ್ನ ದನ ಅಂತ ಏನಾರು ಹಾಡ್ಬಿಟ್ರೆ ಅದು ಸಂಪೂರ್ಣ ಅರ್ಥವೇ ಕೆಟ್ಟೋಗ. ಆದರೆ ಇದೂ ಹಾಡಬಾರ್ದು, ನನ್ನ ಧನ ಅಂತ ಕೂಡ ಹಾಡಬಾರ್ದು. ಅದು ನೋಡಿ 2 ಸರಿನೂ ಅದೇ ಮಾಡಿದ್ರಿ. ಆ ಥರ ಸ್ವಲ್ಪ ಗಮನ ಹರಿಸಿ. ಓಕೆ ಸರ್, ಆಯ್ತು. ಓಕೆ ಮಾರಾಣವ್ರೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ನಮ್ಮ ಸೀಸನ್ 1ನ ಬೆಸ್ಟ್ ಎಂಟರ್ಟೈನರ್ ಇನ್ನಸೆನ್ಸ್ಗೆ ಕಾಂಪಿಟೇಷನ್ ಕೊಡುವಂತಹ ನಮ್ಮ ಚಾಟ್ ಮೆಣಸಿನಕಾಯಿ ಶಿವು ಆನ್ ಸ್ಟೇಜ್ ಪ್ಲೀಸ್. ಗೆ ಮಾತ್ಮಲಯೋ ಗೆ ಮಾದಪ್ಪ ಸ್ವಾಮಿ ಮಲೆಯ ಮಾದೇವ ಮಹಾನುಭಾವ ನಾನರೇ ನಿಮ್ಮ ಮಾಯವ ನಾನರೇ ನಿಮ್ಮ ಮಾಯವ ಮಾದೇವ ನಾನರೇ ನಿಮ್ಮ ಮಾಯವ. ಅಪ್ಪ ಸತ್ಯವಂತಾರ ಮನೆಯ ಬಾಗಿಲ ಮುಂದೆ ಎತ್ತುವೆ ನಿಮ್ಮ ಶಿವನುಡಿಯ ಏಳುವೆ ನಿಮ್ಮ ಶಿವಕಥೆಯ ಮಾದೇವ ಏಳುವೆ ನಿಮ್ಮ ಶಿವಕಥೆಯ ಮಾದೇವ ಏಳುವೆ ನಿಮ್ಮ ಶಿವಕಥೆಯ. ಬಡವರ ದಣಿಯೇ ಬಹುತರ ಪ್ರೇಮ ಬಡವರ ಕಾಯೋ ದೇವಾ ತೋರೋ ನಿಮ್ಮ ಪ್ರಭಾವ ಮಾದೇವ ತೋರೋ ನಿಮ್ಮ ಪ್ರಭಾವ. ಮಲ್ಲಿಗೆ ಹೂವಿನಂಗೆ ಗುಂಪಾಯ್ತು ನಿಮ್ಮ ಪರುಸೆ ಸಂಪತ್ತುಗಾರ ಮಾದೇವ ಸಂಪತ್ತುಗಾರ ಮಾದೇವ ಮಾದೇವ ಸಂಪತ್ತುಗಾರ ಮಾದೇವ ಸಂಪತ್ತುಗಾರ ಎಳಮಲೆಯ ಮಾದೇವ ತಂಪೊತ್ತಲ್ಲಿ ನೆನೆವೇನೋ ತಂಪೊತ್ತಲ್ಲಿ ನೆನೆವೇನೋ ಮಾದೇವ ತಂಪೊತ್ತಲ್ಲಿ
ಬೆಟ್ಟಕ್ಕೆ ಬಿಗುರಾಸೆ ಬಿಗುರಿಗೆ ಎಲೆಯಾಸೆ ಎಳೆಯ ಪೈರಿಗೆ ಮಳೆಯಾಸೆ ಎಳೆಯ ಪೈರಿಗೆ ಮಳೆಯಾಸೆ ಮಾದೇವಾ ಎಳೆಯ ಪೈರಿಗೆ ಮಳೆಯಾಸೆ ಮಾದೇವಾ ಎಳೆಯ ಪೈರಿಗೆ ಮಳೆಯಾಸೆ ಮಾದೇವ ನಿಮ್ಮಾಸೆ ನಮಗೆ ಅನುಕಾಲ ನಿಮ್ಮಾಸೆ ನಮಗೆ ಅನುಕಾಲ ಮಾದೇವ ನಿಮ್ಮಾಸೆ ನಮಗೆ ಅನುಕಾಲ ನಿಮ್ಮಾಸೆ ನಮಗೆ ಅನುಕಾಲ ಮಾದೇವ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವಾ ಹೆಣ್ಣು ಮಕ್ಕಳಿಗೆ ತವರಾಸೆ ಬೆಟ್ಟಕ್ಕೋದವರಿಗೆ ಅಟ್ಟಿ ಅಂಬಲವ್ಯಾಕೋ ಬೆಟ್ಟದ ಮಾದೇವ ಗತಿಯೆಂದೋ ಹಿರಿಯ ಮಾದೇವ ಗತಿಯೆಂದೋ ಮಾದೇವ ಹಿರಿಯ ಮಾದೇವ ಗತಿಯೆಂದೋ ಹಿರಿಯ ಮಾದೇವ ಗತಿಯೆಂದು ಹೋದರೆ ಗಿರಿಯಲ್ಲಿ ವರವ ಕೊಡುವಾರೋ ಬೇಡಿದ ವರವ ಕೊಡುವಾರೋ ಮಾದೇವಾ ಬೇಡಿದ ವರವ ಕೊಡುವಾರೋ ಮೇಡಮ್ ನನ್ನ ಅಂದರು ಶಿವನ್ ನೀನು ಯಾಕೆ ಕೆಲ್ಸಕ್ಕೆ ಹೋಯ್ತಿ ಅಂದರು ಮೇಡಮ್ ನಾನು ಬನ್ನಿ ಮೇಡಮ್ ಕಾಂಜಿವೋರಂ ಸಿಲ್ಕ್ ಸ್ಯಾರಿ ತಗೊಳ್ಳಿ ಬನ್ನಿ ಯಾಕೆ ಮೇಡಮ್ ಕೋಪ ನಮ್ಮಲ್ಲಿ ಈ ಬಡವನ ಮೇಲೆ ದಯವಿರಲಿ ಬನ್ನಿ ಮೇಡಮ್ ಕಾಂಜಿವೋರಂ ಸೀರೆ ತಗೊಳ್ಳಿ ಬನ್ನಿ ಮೇಡಮ್ ಮೇಡಮ್ 1000 ರೂಪಾಯಿಂದ ಸ್ಟಾರ್ಟ್ ಮೇಡಮ್ 1,00,000 ಗಂಟ ಸಿಗೋತೆ ಬನ್ನಿ ಮೇಡಮ್ ಕಾಂಜಿವೋರಂ ಸಿಲ್ಕ್ ಸ್ಯಾರಿ ತಗೊಳ್ಳಿ ಬನ್ನಿ ಅಲ್ಲ ಶಿವು, ಇವತ್ತು ನನಗೆ ಇನ್ನೊಂದು ನಿನ್ನ ಟ್ಯಾಲೆಂಟ್ ಗೊತ್ತಾಯ್ತು. ಹ್ಞೂ ಮೇಡಮ್ ನಿಂಗೆ ನ್ಯೂಸ್ ಪೇಪರ್ ಕೊಟ್ಟರು ಟ್ಯೂನ್ ಮಾಡಿಬಿಡ್ತೀಯಲ್ಲ ನೀನು. ಆ? ನೋಡಿ ಏನೇನೋ ಅವನೇ ಸಾಹಿತ್ಯ ನೀನು ಮಾಡ್ಕೊಂಡ್ಯಾ? ಓ ಏನಪ್ಪ ಕಲಾಕಾರ ನೀನು. ಹಾಂ, ನೀ ಸೀರೆ ಅಂಗಡಿಲಿ ಕೆಲಸ ಮಾಡ್ತೀಯಾ? ಚಿಕ್ಕಪೇಟೆಯಲ್ಲಿ ಚಿಕ್ಕಪೇಟೆಲ್ಲ ಅಲ್ಲಿ ನೀ ಎಲ್ಲರನ್ನೂ ಹೀಗೆ ಕರಿತ್ಯಾ ಮೇಡಮ್ ಸೀರೆ ತಗೊಳ್ಳಿ ಬನ್ನಿ ಅಂತ? ಕೆಲಸ ಮಾಡ್ತೀನಿ ಆ ಅಂಗಡಿಲಿ ಕೆಲಸ ಮಾಡ್ತೀನಿ ಅಂಗಡಿಲಿ ಕೆಲಸ ಮಾಡ್ತಿ. ಅದೇ ಅವಾಗ ನೀನು ಈ ಅಂಗಡಿಲಿ ಈ ಥರ ಹಾಡು ಹೇಳ್ಬಿಟ್ರೆ ಅವಾಗ ಎಲ್ಲರೂ ಯಾರೋ ಹಾಡ್ತಾ ಇದಾರಲ್ಲಪ್ಪ, ಎಷ್ಟು ಒಳ್ಳೆ ಹಾಡಿಂದ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದಾರೆ ಅಂತ ಎಲ್ಲ ಕಸ್ಟಮರ್ಸ್ ಬಂದ್ಬಿಡ್ತಾರಲ್ಲೇನೋ. ಹಾಂ, ಒಳ್ಳೆ ಐಡಿಯಾ ನಿಂದು, ಮಜಾ ಇದೆ ಕಣೋ. ಸೊ ಹಂಗಾರೆ ನೀನು ಸಾಹಿತ್ಯನೂ ಬರೀತ್ಯಾ? ಇಲ್ಲ ಮೇಡಮ್. ಇದು ಯಾರು ಬರ್ದಿದ್ದ? ಇಲ್ಲ ಮೇಡಮ್, ನಾನು ಹಾಂ, ಡಬ್ಬಿಂಗ್ ಮಾಡ್ಕೊಂಡು ಆಡೋದು ಮೇಡಮ್. ಡಬ್ಬಿಂಗ್ ಹೌದಾ? ಹಾಡು ಮತ್ತೆ ಹಾಡು ಮತ್ತೆ ಕೇಳ್ಬೇಕಲ್ಲ. ಮಾದೇವಣ್ಣ ಅವ್ರಿಗೆ ಆ ಮಲೆ ಮಾದೇಶ್ವರ ಉತ್ತೂರು ದೇಶ ಉಲಿವ ದಯ್ಯ ಕಾಪ ತಾನ ತಾನ ತಂದನ್ನ ತಾನ ನಮ್ಮ ಮಾಲಶ್ರೀ ಮೇಡಮ್ ಮುನ್ಗೆ ಮಲೆ ಮಾದೇಶ್ವರ ಕಾಪಾಡಲಿ ತಾನ ತಾನ ತಂದನ್ನ ತಾನ ನಮ್ಮ ಲೋಕಿ ಸಾರ್ಗೆ ಮಲೆ ಮಾದೇಶ್ವರ 100 ಆಯುಷು ಕೊಡಿ ಆರೋಗ್ಯ ಭಾಗ್ಯ ಕೊಟ್ಟು ತಾನ ತಾನ ತಂದನ್ನ ತಾನ. ಹೇಳ್ದ ಕಾಪಾಡ್ಲಿ ಅಂತ ಹೇಳ್ದ.
ಅಯ್ಯೋ ಸೋ ಸ್ವೀಟ್, ಥ್ಯಾಂಕ್ ಯು ಕಣೋ ಶಿವು. ಹಾಗೆ ನಮ್ಮ ಶಿವಗೂ ದೇವ್ರು ಯಾವಾಗಲೂ ಮಲೆ ಮಹದೇಶ್ವರ ಯಾವಾಗಲೂ ಕಾಪಾಡಲಪ್ಪ, ಹ್ಞೂ ಮೇಡಮ್. ಅಲ್ವಾ? ಆಮೇಲೆ ನೀನು ಇದು ಫಸ್ಟ್ ಹಾಡು ಹೇಳ್ದೆಲ್ಲ, ಹ್ಞೂ ಮೇಡಮ್. ಅಂದರೆ ಸೀರಿಯಸ್ ಆಗಿರೋ ಹಾಡು ಹೇಳ್ದೆಲ್ಲ, ಅದಿನ್ನೂ ಎಷ್ಟು ಚರಣ ಇತ್ತು ಮೇಡಮ್? ಅದು ಇನ್ನೂ ಒಂದು 5-6 ಚರಣ ಆಯ್ತು ಮೇಡಮ್. ಹೌದಾ? ಹ್ಞೂ ಮೇಡಮ್. ಅದೇ ಟ್ರೈನ್ ಥರ ಹೋಗ್ತಾ ಇತ್ತಲ್ಲ, ಅದೇ ನೋಡಿದೆ ನಾನು. ನಮ್ಮ ಗುರುಗಳು ಆಡ್ತಿದ್ದದು. ಹಾಂ, ಕತೆ ಥರ ಹಾಡ್ಕೊಂಡು ಹೋಗ್ತೀರಿ ಅಲ್ವಾ? ನೋಡ್ತೀವ್ರು ಆಡ್ತಿರು ಮೇಡಮ್. ಹೌದಾ? ಗುರುಗಳು ಅದನ್ನ ನಾನು ನೋಡ್ಕೊಂಡು ಕಲ್ತ್ಕೊಂಡು ಅದು ಅಷ್ಟು ನಾ ಕಲ್ತಿದ್ದು. ಆಮೇಲೆ ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕ್ ಅದು ಆಮೇಲೆ ಹಂಗೆ ಸ್ಟಾರ್ಟ್ ಆಯ್ತು ಮೇಡಮ್. ವೆರಿ ಗುಡ್ ಕಣಪ್ಪ. ಅದೇ ಒಂದು ನೈಟು ಆಡಂಗೆ ಕಲ್ತ್ಕೊಂಡೆ ಮೇಡಮ್. ಹಾಂ, ಇವತ್ತು ಕಿರಣ್ ನೋಡ್ಕೊಂಡು ಹಿಂಗೆ ಅಂದಿ ನೀನು. ಅವ್ರು ಯಾಕೋ ಇದು ಟ್ರೈನ್ ತುಂಬ ಉದ್ದ ಆಯಿತು ಅಂತ ನಿಲ್ಲಿಸಿಬಿಟ್ರಲ್ಲ. ಹಾಂ, ಏನು ಮಾಡೋಣ ಇವಾಗ ಕಿರಣ್ಗೆ? ಇರಲಿ ಮೇಡಮ್, ಅವ್ರಿಗೆ ಅರ್ಜೆಂಟ್ ಇತ್ತು. ಅವ್ರಿಗೆ ಅರ್ಜೆಂಟ್ ಕೆಲಸ ಇತ್ತು. ಅರ್ಜೆಂಟ್ ಕೆಲಸ ಇತ್ತಾ? ನೋಡಿ ಎಷ್ಟು ಪಾಪ ಅರ್ಥ ಮಾಡ್ಕೋತಾನೆ. ಓ, ಪಾಪು ಅಂತ ನಿಲ್ಸಿದ್ದು? ಪಾಪು ನಾವು ಆಲ್ಕೋಹಾಲ್ ಅನ್ಕೊಳ್ಳೆ. ಅಲ್ಲ, ಇವತ್ತು ಪಾಪುಗೆ ಹಾಗಲಕಾಯಿ ರಸ ಕುಡ್ಸೋಣ ಆಯ್ತಾ? ಹ್ಞೂ ಮೇಡಮ್, ಆಯಿತು. ಹಾಂ, ಹಾಡು ಹೇಳ್ತಿರುವಾಗ ಹಂಗೆಲ್ಲ ಮಧ್ಯ ನಿಲ್ಲಿಸ್ತಾರ ಪಾಪು? ಹಾಂ, ಇದು ಸರಿಯೇ ಅಲ್ವೇನೋ ಶಿವು? ಹ್ಞೂ ಮೇಡಮ್. ಹಾಂ, ಇರು, ಹಾಗಲಕಾಯಿ ರಸ ರೆಡಿ ಮಾಡ್ಸೋಣ ಇರು. ಹ್ಞೂ ಮೇಡಮ್. ಆಯ್ತಾ? ಮೂಗು ಒತ್ತಿಡ್ದು ಕುಡಿಸ್ಬಿಡೋಣ. ಆಯ್ತು ಮೇಡಮ್. ಚೆನ್ನಾಗಿ ಹಾಡ್ದಿ ಶಿವು. ಥ್ಯಾಂಕ್ಸ್ ಮೇಡಮ್. ನಿನಗೆ ನೀನು ಅದನ್ನು ಬಹುಶಃ ಎಷ್ಟು ಸಲ ಹಾಡಿದ್ಯಾ ಅಂದರೆ, ಅವನು ಅದೇ ಅಷ್ಟು ಉದ್ದ ಅಷ್ಟು ಚರಣಗಳು ಹಾಡ್ತಾನಲ್ಲ. ನಿಮ್ಗಳಿಗೆಲ್ಲರಿಗೂ ಒಬ್ಬರಲ್ಲ ಒಬ್ರಿಗೆ ಏನೊಂದು ಲಿರಿಕ್ ಪ್ರಾಬ್ಲಮ್ ಬರುತ್ತೆ. ಇವನಿಗೆ ಲೈಫಲ್ಲಿ ಲಿರಿಕ್ಸ್ ಪ್ರಾಬ್ಲಮ್ಮೇ ಇಲ್ಲ ಇವನಿಗೆ, ಅಲ್ವಾ? ಥ್ಯಾಂಕ್ಸ್ ಮೇಡಮ್. ನಿದ್ದೆಯನ್ನು ಬಡ್ದು ಎಬ್ಸಿ ಕೇಳಿದ್ರು ಅವ್ನು ನಿದ್ದೆಗಣ್ಣಲ್ಲೇ ಬೇಕಾದ್ರೆ ಅಷ್ಟು ಹಾಡ್ತಾನೆ ಅವನು, ಅಲ್ವಾ ಶಿವು? ಒಳ್ಳೇದಾಗ್ಲಪ್ಪ, ಚೆನ್ನಾಗಿ ಹಾಡ್ತಾ ಇರು. ಥ್ಯಾಂಕ್ಸ್ ಮೇಡಮ್. ಭೀಮ್ಗಲ್ ಸರ್. ಶಿವ, ಹ್ಞೂ ಸರ್. ಏನಪ್ಪ, ಮಾದೇಶ್ವರನೇ ನಿನ್ನ ಮೈ ತುಂಬ್ಕೊಂಡ್ಬಿಟ್ಟಿದ್ದೆ. ನಿನ್ನ ಜೀವನೇ ಮಾದೇಶ್ವರ ಅಲ್ವಾ? ಹ್ಞೂ ಸರ್. ಹಾಂ, ಆದರೂ ತಾಯಿ ಚಾಮುಂಡಿ ಮೇಲೆ ಒಂದು ಹಾಡು ಯಾವತ್ತಾದ್ರೂ ಒಂದು ಅಪರೂಪಕ್ಕೆ ನಾವು ಕೇಳೋಕ್ಕೆ, ಬೇರೆ ಯಾವ ಗೀತೆನೂ ನೀನು ಕೇಳಲ್ಲಪ್ಪ ನಾವು. ಸರ್, ಆಯಿತು. ತಾಯಿ ಚಾಮುಂಡಿ ಮೇಲೆ ಅಥವಾ ಬೇರೆ ನಿನಗೆ ಇಷ್ಟವಾದ ಬೇರೆ ದೇವ್ರ ಮೇಲೇನೂ ಒಂದು ಹಾಡು. ಅಲ್ಲ, ಮಾದೇವಣ್ಣ ನಿನ್ಗೆ 2 ರಿಕ್ವೆಸ್ಟ್ ಮಾಡಿದ್ರು. ಅದಾಗಲ್ಲ ಅಂತ. ಅಲ್ಲ, ಅವ್ನು ಹಾಡ್ದ ವಿರಹ ಗೀತೆ ಒಂದು ಹಾಡ್ದ, ಪ್ರೇಮ ಗೀತೆ ಹಾಡ್ದ. ಇಲ್ಲ, ರಾಜ್ಕುಮಾರ್ ಅವ್ರದ್ದು ಹಾಡದ್ನಲ್ಲ. ನಾನು ಇದುವರೆಗೂ ಒಂದು ರಿಕ್ವೆಸ್ಟ್ ಮಾಡಿಲ್ಲ. ನಾನೊಂದು ರಿಕ್ವೆಸ್ಟ್ ಮಾಡ್ಲಾ? ಹಾಡ್ಬೇಕು ಆಯ್ತಾ? ಕಲ್ತ್ಕೊಂಬಂದು ನೆಕ್ಸ್ಟ್ ಸಂಚಿಕೆಯಲ್ಲಿ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರು ಶಿಷ್ಯರುದು. ಅದ್ ಚೆನ್ನಾಗಿರತ್ತೆ. ನೀನು ಹಾಡಿದ್ರೆ ನಿನ್ ಧ್ವನಿಲೆ ಹಾಡ್ತೀಯಾ? ಕಲ್ತ್ಕೊಂಬಂದು. ವೆರಿ ಗುಡ್. ಆ ಹಾಡನ್ನ ಯಾಗಾಡ್ಬೇಕಂದ್ರೆ ಕಿರಣ್ ಮತ್ತೆ ಗಣೇಶು ಮತ್ತೆ ಪಾಪು ಇವ್ರ ಕಡೆ ನೋಡ್ಕೊಂಡು ಹೇಳ್ಬೇಕು ನೀವು, ದೊಡ್ಡವರೆಲ್ಲ ಜಾಣರಲ್ಲ ಅಂತ. ಒಂದು ಹೊಸ ಹಾಡು ನಿನ್ನ ಕಡೆಯಿಂದ ಬರಬೇಕಪ್ಪ ನೆಕ್ಸ್ಟು, ಸರಿನಾ? ದೇವ್ರು ಒಳ್ಳೇದು ಮಾಡಲಿ ನಿನಗೆ ಶಿವು. ಕಡುಬ್ಗೆರೆ ಮುನಿರಾಜು ಸರ್. ಶಿವು, ಇವತ್ತು ನಾವು 3 ಜನ ನಿಮಗೆ ಕೈ ಮುಗಿತೀವಿ ಕಣಪ್ಪ. ಯಾಕೆ ಗೊತ್ತಾ? ಸರ್, ನೀನು ಮುಗ್ಧ ಜನಪದ ಗಾಯಕ ಮತ್ತೆ ಮಾದೇಶ್ವರನ್ ಭಕ್ತ. ಸರ್, ನೀನು ಬೇಡಿದವರ ಆ ಭಗವಂತ ಕೊಡಲ್ಲ ಅನ್ನಲ್ಲ. ನಮ್ಗಳ ಬಗ್ಗೆ ನೀನು ಆ ದೇವ್ರನ್ನ ಕೇಳ್ಕೊಂಡು ಇವ್ರಿಗೆ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಇವ್ರು ಚೆನ್ನಾಗಿರ್ಲಿ ಅಂತ ಹೇಳಿದೆಯಲ್ಲ, ಅದು ದೇವ್ರು ಖಂಡಿತ ಕೊಡ್ತಾನೆ. ನೀನು ಕೇಳಿದೆ ಅಂತನಾದ್ರೂ ಕೊಡ್ತಾನೆ. ಅದಕ್ಕೋಸ್ಕರ ನಾನು ಈ ವೇದಿಕೆ ಮೇಲೆ 3 ಜನದ ಪರವಾಗಿ ನಿನಗೆ ದೊಡ್ಡ ನಮಸ್ಕಾರ ಹೇಳ್ತಿದ್ದೀನಿ. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್. ನನಗೆ ಒಂದು ಏನು ಗೊತ್ತಾ ಪ್ರಶ್ನೆ, ಈ ನೀನು ಸೀರೆ ಅಂಗಡಿಲಿ ಕೆಲಸ ಮಾಡ್ತೀಯಲ್ವಾ, ಯಾವಾಗ ಈ ಕಾರ್ಯಕ್ರಮಗಳು ಯಾವಾಗ ಹೋಗ್ತೀಯ? ಸರ್, ನೈಟ್ ಹೋಯ್ತೀನಿ ಸರ್. ಅಯ್ಯೋ, ನಿನ್ನ ರಾತ್ರಿಯಲ್ಲೇ ಎದ್ದಿರಬೇಕು. ನೈಟ್ 11 ಗಂಟೆ ಸರ್, ಬೆಳಿಗ್ಗೆ 5 ಗಂಟೆ. ಈಗ ನಾವು ಜನಪದ ಎಷ್ಟೊಂದು ಸಾಲು ಬರ್ತಿರ್ತಾವಂತಲ್ಲ ಹಾಡುಗಳು ಸರ್, ಅಲ್ಲಿ ನೋಡಿ 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 ಪದಗಳನ್ನು ಕಟ್ಕೊಂಡು ಹಂಗೆ ಪದಗಳನ್ನ ಕಟ್ಟಿ ಹಾಡ್ತಾ ಇರ್ತಾರೆ. ಅವ್ರು ಒಂದು ಹಾಡನ್ನ ಎಷ್ಟು ಹಾಡು ಅಂತ ಹಾಡಕ್ಕಾಗತ್ತೆ ರಾತ್ರಿ ಎಲ್ಲ, ಅಲ್ವಾ? ಹಾಗಾಗಿ ಒಂದು ಹಾಡನ್ನ ಬೇರೆ ಬೇರೆ ಸಾಹಿತ್ಯ ಬರ್ಕೊಂಡು ಹಾಡ್ತಾ, ಮತ್ತೆ
ಅದೇನು ಕಳಪೆ ಸಾಹಿತ್ಯ ಅಲ್ಲ, ಹಾಂ ಸರ್. ಎಂಥ ಅದ್ಭುತವಾದ ಸಾಹಿತ್ಯ ಕಟ್ತಾರೆ. ಬೆಟ್ಟಕ್ಕೆ ಹೋಗುವಾಗ ಹಟ್ಟಿ ಹಂಬಲ ಯಾಕ, ಬೆಟ್ಟದ ಮಾದೇವ ಗತಿ ಎಂದು ಜನರೆಲ್ಲ ಹಟ್ಟಿ ಹಂಬಲವ ಮರ್ತಾರೋ ಅಂದರೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಜಂಜಾಟಗಳನ್ನ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳೋದು. 28 ತಲೆ ಒಳಗಡೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಲ್ಲ, ನಮಸ್ಕಾರ ಹೊಡ್ಕೊಂಡು ಫೋನ್ ಇಟ್ಕೊಂಡು ಮಾತಾಡ್ಕೊಂಡ್ರೆ ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು? ಸಾರ್ ಹಂಗಿರ್ಲಿ. ಹೇಳಪ್ಪ. ಇವಾಗೆಲ್ಲ ಬೆಟ್ಟಕ್ಕೆ ಹೆಂಗೆ ಗೊತ್ತಾ ಹೋಗೋದು, ಏ ಬಾರೆ ಮಾನು ತಾಳ್ಬೆಡ್ತಲ್ಲಿ ಧೂಪ ಹಾಕ್ತಾರೋ ಇಲ್ವೋ, ಆ ತಾಳ್ಬೆಡ್ತಲ್ಲಿ ತಾಳ್ಬೆಡ್ತಲ್ಲಿ ಸಾರು ಧೂಪ ಹಾಕ್ತಾರೋ ಇಲ್ವೋ, ಇಲ್ಲಿ ಬಾರಿ ಸೆಲ್ಫಿ ತಗೊಳ್ಳೋಣ. ಆ ಸೆಲ್ಫಿ ತಗೊಳ್ತಾರೆ. ಎಂಥ ಮಾತು ಹೇಳಿದೆ ಮಾದೇವ್, ಮಾದೇವ ಅಂತ ಸೆಲ್ಫಿ ತಗೊಳ್ಳೋಣ. ಆಮೇಲೆ 2 ರೂಪಾಯಿ ಕೊಟ್ಬಿಡೋದು. ಇಷ್ಟಿಯ ಧೂಪ ಇಷ್ಟಿಯ ಅನ್ನೋದು 2 ರೂಪಾಯಿ ಕೊಟ್ಬಿಟ್ಟು 2 ರೂಪಾಯಿ ಕೊಟ್ಬಿಟ್ಟು ಇಷ್ಟಿಯ ಇನ್ನೂ ಸಿಕ್ಕೊಡು, ಇನ್ನೂ ಸಿಕ್ಕೊಡು ಅನ್ನೋದು. ಸರ್ ಎಲ್ಲೋದ್ರೂ ಸೆಲ್ಫಿ ಹುಚ್ಚಲ್ವಾ? ದೇವಸ್ಥಾನಕ್ಕೆ ಹೋದ್ರು ಅದೇನಾ? ಅದೇ ಸರ್, ಅಷ್ಟಿಯ ಅನ್ನೋದು ಧೂಪ್ತವ್ರಿಗೆ. ಆಮೇಲೆ ಸೆಲ್ಫಿ ತಗೊಂಡು ಅಷ್ಟು ಕಾಫಿ ಟೀ ಚೆನ್ನಾಗಿ ಕುಡ್ಕೊಂಡು ರಕ್ಕಮ್ಮ ಸಾಂಗ್ ಆಡೋದು, ರಕ್ಕಮ್ಮ ಸಾಂಗ್ ಆಡೋದು ಸರ್. ಮಾದಪ್ಪನ್ ಕೊಟ್ಬಿಡ್ತಾರೆ, ರಕ್ಕಮ್ಮ ಎಕ್ಕ ಸಕ್ಕ ಅಂತ ಆಡೋದು ದೇವಸ್ಥಾನದಲ್ಲ. ಬೆಟ್ಟನೂ ಇವ್ರು ಮನರಂಜನೆ ಕ್ಷೇತ್ರ ಮಾಡ್ಕೊಳ್ತಾರಲ್ವಾ. ನಿಜವಾಗಿ ಜನಪದ ಕಲಾವಿದರುಗಳು ಕಂಸಾಳೆ ಗಿಂಸಾಳೆ ಎಲ್ಲ ಇಟ್ಕೊಂಡು ಹಾಡುಗಳನ್ನ ಕಟ್ಕೊಂಡು ಪದಗಳನ್ನ ಕಟ್ಕೊಂಡು ಚಂದ ಬಿಡಪ್ಪ. ನಾನು ನಿಜವಾಗ್ಲೂ ನಿನ್ನ ಒಂದು ರೀತಿಲಿ ಮಾದೇಶ್ವರನ್ ನೋಡ್ದಂಗೆ ಅನ್ಸುತ್ತೆ. ಇವಾಗೆಲ್ಲ ಕಮ್ಮಿ ಆಗ್ಬಿಡ್ತು ಸರ್. ಇವಾಗ ಸರ್ ನಾವು ಮಾರ್ಲಮ್ಮಿ ಹಬ್ಬ ಅಂತ ಮಾಡ್ತೀವಿ, ಮನೇಲಿ ಬೆರ್ತುಳಿ ಅಂತ ಮಾಡ್ತೀವಿ ಸರ್. ಅದನ್ನ ಧೂಪ ಹಾಕ್ಬಿಟ್ಟು ಅಲ್ಲಿ ಎಲ್ಲ ಕುಂತ್ಕೊಂಡು ಮೀಸಲು ಕೊಟ್ಬಿಟ್ಟು ಆಮೇಲೆ ನಾವು ತಿನ್ನೋದು. ಇವಾಗೆಲ್ಲ ಇಲ್ಲ, ಅಲ್ಲಿ ಹೋಟ್ಲ್ ಐತೆ, ಅಲ್ಲಿ ಚಿಕನ್ ಬಿರಿಯಾನಿ ಮಾಡಿರ್ತಾರೆ, ಮಟನ್ ಬಿರಿಯಾನಿ ಇರ್ತಾರೆ ಅಂದ್ಬಿಟ್ಟು ಅನ್ಕೋತಾರೆ. ನಾವು ಅದನ್ನ ಉಪವಾಸ ಇದ್ದು ಸೋಮವಾರದ ಹೊತ್ತು ಉಪವಾಸ. ನಮ್ಮ ದೇವ್ರು ನಿನ್ನ ಕಾಪಾಡ್ತಾನೆ ಬಿಡು. ಒಳ್ಳೇದಾಗ್ಲಿ. ಒಂದು ಅದೇ ದೊಡ್ಡವರೆಲ್ಲ ಜಾಣರಲ್ಲ, ಅದನ್ನ ಕಲ್ತ್ಕೊಂಡು ಬಾ, ನೆಕ್ಸ್ಟ್ ಹಾಡಿವಂತೆ. ಒಳ್ಳೇದಾಗ್ಲಿಪ್ಪ. ಥ್ಯಾಂಕ್ಸ್ ಸರ್. ಈ ಸಂಚಿಕೆಯ ಎಲ್ಲ ಸ್ಪರ್ಧಿಗಳು ವೇದಿಕೆ ಮೇಲೆ ಬರಬೇಕಂತ ನಾನು ಕೇಳ್ಕೊಳ್ತೇನೆ. ಆಸ್ ಯೂಶುವಲ್ ಪ್ರತಿ ಸಂಚಿಕೆಯಲ್ಲೂ ಇದ್ದಾಗೆ ಒಂದು ಬೇವು ಒಂದು ಬೆಲ್ಲ ಇದ್ದೇ ಇರುತ್ತೆ. ಅದು ಗೊತ್ತಿರ್ತಕ್ಕಂಥ ವಿಷಯ ಎಲ್ರಿಗೂ. ಬಹಳ ಚೆನ್ನಾಗಿ ನೀವು ಪ್ರಸ್ತುತಿ ಮಾಡ್ತಾಯಿದ್ದೀರಿ, ಹಾಡ್ತಾಯಿದ್ದೀರಿ, ವಿಶೇಷವಾದ ಹಾಡುಗಳನ್ನು ಈ ವೇದಿಕೆಗೆ ತರ್ತಾಯಿದ್ದೀರಿ. ಎಲ್ಲರೂ ಸೇರಿ ಒಟ್ಟಿಗೆ ಗಾನ ಸಿಂಚನಕ್ಕೆ ಒಂದು ಮೆರುಗನ್ನು ಎಲ್ಲ ಕೊಟ್ಟಿದ್ದೀರಿ ಇಲ್ವೇ? ಆದರೆ ಏನು ಮಾಡೋದು, ಒಂದು ಸಣ್ಣ ಸಣ್ಣ ವಿಚಾರಗಳಲ್ಲಿ ಅಥವಾ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಜಡ್ಜಸ್ಸು ಒಂದು ನಿರ್ಣಯಕ್ಕೆ ಬರಬೇಕಾಗುತ್ತೆ ಮತ್ತು ಶೋ ನಿರಂತರವಾಗಿ ನಡ್ಕೊಂಡು ಹೋಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕಹಿ ಮತ್ತು ಸಿಹಿ ಎರಡೂ ಉಣಬಡಿಸುವ ಈ ಒಂದು ಸಂದರ್ಭದಲ್ಲಿ ಬೆಸ್ಟ್ ಯಾರಿರ್ಬೋದು ಅಂತ ನಾನು ನಿಮಗೆ ಕೇಳ್ತೀನಿ, ನಿಮಗೂ ಕೇಳ್ತೀನಿ. ನೀವು ಹೇಳಿದಾಗ ಗೋವಿಂದರಾಜ್ ಹೆಸರು ಬರ್ತಾಯಿದೆ, ಗೋವಿಂದಮ್ಮ ಆಲಿಯಾಸ್ ಗೌತಮಿಯವರ ಹೆಸರು ಬರ್ತಾಯಿದೆ, ಮತ್ತು ಗಿರೀಶ್ ಹೆಸರು ಬರ್ತಾಯಿದೆ. ಅಂದರೆ ನೋಡಿ, ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಒಬ್ರಿಗೊಬ್ಬರು. ನನಗೆ ಬೇಡ ಬೆಸ್ಟು, ಆದರೆ ನನಗಿನ್ನೂ ಸ್ವಲ್ಪ ಚೆನ್ನಾಗಿ ಆಡಿರೋರಿಗೆ ಸಿಗಲಿ ಅಂತ ನೀವು ನಿಮ್ಮ ಆರೈಕೆ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ನಿಮ್ಮ ಅಂತರಾಳದ ಪ್ರೀತಿ ಅದು. ಅಯ್ಯೋ ನನಗಿಂತ ಅವ್ರು ಚೆನ್ನಾಗಿ ಆಡಿದ್ದಾರೆ, ಅವ್ರಿಗೆ ಸಿಕ್ಕಲಿ ಬೆಸ್ಟ್ ಅಂತ. ಇದು ಬರಬೇಕು ಈ ವೇದಿಕೆಯಲ್ಲಿ. ನಾನು ನೋಡಿ, ಇದು ಕಲಿಯೋ ವೇದಿಕೆ, ಇದು ಕಲಿಸೋ ವೇದಿಕೆ ನಿರಂತರವಾಗಿರುತ್ತೆ ಸಂಗೀತ ಸಾಗರದಲ್ಲಿ. ಅದಕ್ಕೇನು ಫುಲ್ ಸ್ಟಾಪ್ ಅಂತಿಲ್ಲ. ಆದರೂ ಇದ್ದಿದ್ದರಲ್ಲಿ ಯಾರಾದರೂ ಒಬ್ಬರು ಆಯ್ಕೆ ಆಗಲೇಬೇಕಲ್ಲ ಬೆಸ್ಟ್ ಅಂತ. ಸೊ 3 ಹೆಸರು ನೀವು ಹೇಳಿದ್ದೀರಿ. ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದು
ಬದುಕಿಸಿಕೊಳ್ಳುವ ತವಕ ಇದೆಯಾ ನಿಮಗಿಂದು ಬದುಕಿಸಿಕೊಳ್ಳುವ ತವಕ ಇದೆಯಾ ನಿಮಗಿಂದು. ಈಗ ಅನೌನ್ಸ್ ಮಾಡ್ತಕ್ಕಂಥ ಸಮಯ ಯಾರಿರ್ಬೋದು? ಈ ಸಂಚಿಕೆಯ ಬೆಸ್ಟ್ ಪರ್ಫಾರ್ಮರ್ ಅಂದರೆ ಗಿರೀಶ್. ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯ ಸಿಂಧುದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನೀ ಕಡಿಮೆ ಏನಿಲ್ಲ, ನಿನ್ನ ಸಾಧನೆ ಭಾಳ ದೊಡ್ಡದಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಥ್ಯಾಂಕ್ ಯು ಸರ್. ಎಲ್ಲ ಹೇಳಿದ್ರಲ್ಲ, ನಮ್ಮ ಸಹಗಾಯಕರೇ ಕೊಟ್ಟರಲ್ಲ ನಿಮ್ಮ ಹೆಸರನ್ನು, ಅವರು ಹೇಳಿದ್ರಲ್ಲ ಅಲ್ವೇ? ಹಾಂ ಸರ್. ಅದಕ್ಕೆ ಮತ್ಸರ ಇಲ್ಲ, ಎಲ್ಲರೂ ನಾವು ನಿನ್ನ ಒಕ್ಕೊರಲಿಂದ ಅಭಿನಂದಿಸ್ತೀವಿ. ಹಾಂ ಸರ್. ಆದರೆ ನಿಮ್ಮ ಅನಿಸಿಕೆ ಏನು ಇವಾಗ ಈ ವೇದಿಕೆಗೆ? ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಸರ್, ನನಗೆ ಖುಷಿ ಆಗ್ತಾ ಇದೆ ಸರ್. ನಮ್ಮ ಈ ಒಂದು ಗಾನಸಿಂಚನದ ಬಹುಮುಖ್ಯ ಬಹಳ ವಿದ್ವತ್ಪೂರ್ಣವಾದ ತೀರ್ಪನ್ನು ಕೊಡ್ತಕ್ಕಂಥ ಅರ್ಚನಾ ಮೇಡಮ್ ಅವ್ರನ್ನ ಕೇಳೋಣ. ಯಾಕಂದರೆ ಅವರೆಲ್ಲ ಸಂಗತಿಗಳ ಬಗ್ಗೆ ಸೂಕ್ಷ್ಮವಾಗಿ ಗ್ರಹಿಸ್ತಾರೆ ಮತ್ತು ಹೇಳ್ತಾರೆ. ಅವರ ಅಭಿಪ್ರಾಯವನ್ನು ನಾವು ಕೇಳೋಣ. ಗಿರೀಶ್, ಹಾಂ ಮ್ಯಾಮ್. ನಾನು ತುಂಬ ಹೆಮ್ಮೆಯಿಂದ ಈ ಒಂದು ವಿಷಯನ ಇವತ್ತಿಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಇವತ್ತು ಗಿರೀಶ್ ಔಟ್ ಆಫ್ ಔಟ್ ತಗೊಂಡಿದ್ದಾನೆ. ಶ್ರುತಿ ಆಗಿರಬಹುದು, ತಾಳ ಆಗಿರಬಹುದು, ಭಾವ, ಸಾಹಿತ್ಯ ಎಲ್ಲ ವಿಷಯಗಳಲ್ಲೂ ಅವನು 100 ಔಟ್ ಆಫ್ 100 ತಗೊಂಡಿದ್ದಾನೆ ಫಸ್ಟ್ ಟೈಮ್. ಸೊ ನೀನು ಇವತ್ತಿನ ಸಂಚಿಕೆಯಲ್ಲಿ ಒಂದು ಎಲ್ಲಿ ಉತ್ತುಂಗಕ್ಕೆ ಹೋಗ್ಬಿಟ್ಟಿದೆಯಪ್ಪ. ಇನ್ನು ಅದನ್ನು ಮೀರಿ ಏನು ಮಾಡ್ತೀಯ ಅನ್ನೋದು ನಾವೆಲ್ಲ ಕಾತುರದಿಂದ ನಿರೀಕ್ಷೆ ಮಾಡ್ತೀವಿ ಮುಂಬರುವ. ಇವಾಗ ನಿನ್ನ ಹೆಗ್ಲ ಮೇಲೆ ನಾವು ಭಾರ ಜಾಸ್ತಿ ಹಾಕಿದ್ದೀವಿ, ಅಷ್ಟೇ ಅಲ್ಲದೆ ನಿಮ್ಮೆಲ್ಲರ ಹೆಗ್ಲ ಮೇಲೂ ಭಾರ ಜಾಸ್ತಿ ಹಾಕಿದ್ದೀವಿ, ಆಯಿತಾ? ಇವತ್ತು ಆ ಗಿರೀಶನ ಮೇಲೆ ಎಷ್ಟು ಅದ್ಭುತವಾಗಿ ಈ ಗಿರೀಶ ಹಾಡಿದ್ನಲ್ಲಪ್ಪ, ಆ ಗಿರೀಶನೇ ನಿನಗೆ ಶಕ್ತಿ ಕೊಟ್ಟಿದ್ದಾನೆ. ನಿನಗೆ ನಮ್ಮ ಮುಖಾಂತರ ಔಟ್ ಆಫ್ ಔಟ್ ಕೊಡಿಸಿದ್ದಾನಷ್ಟೆ, ಆಯಿತಾ? ನೀನು ಹೀಗೆ ಮುಂದುವರಿತಾ ಇರು. ಥ್ಯಾಂಕ್ ಯು. ಆಮೇಲೆ ಇದಿಲ್ಲಿಗೆ ಮುಗ್ದಿಲ್ಲ, ಇನ್ನೊಂದು ಸರ್ಪ್ರೈಸ್ ಇದೆ ಎಲ್ಲರಿಗೂ. ಇವತ್ತು ಬಹಳ ಬಹಳ ವಿಶೇಷ ಸಂದರ್ಭದಲ್ಲಿ, ಇದು ಹಿಂದೆ ಆಗಿಲ್ಲ ಗಾನಸಿಂಚನದಲ್ಲಿ, ಮುಂದೆ ಬಹುಶಃ ಆಗಲಿಕ್ಕಿಲ್ಲ. ಆದರೆ ಇವತ್ತು ಇನ್ನೊಬ್ಬರಿಗೆ ನಾವು ಪರ್ಫಾರ್ಮರ್ ಆಫ್ ದ ವೀಕ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಎಫರ್ಟ್, ನಟನೆ ಇರ್ಬೋದು, ವೇಷಭೂಷಣ ಇರ್ಬೋದು, ಚೂರುಪಾರು ಬಿಗಿನಿಂಗಲ್ಲಿ ಒಂಚೂರು ಶಾರ್ಪ್ ಹೋಯಿತು ಅಂತ ನಾನು ಹೇಳಿದೆ. ಆದರೆ ಅವರು ಆ ಇಡೀ ಒಂದು ಪ್ರಸಂಗವನ್ನು ನಿರ್ವಹಿಸಿದ ರೀತಿ, ಹಾಡಿದ ರೀತಿ, ಭಾವ ತುಂಬಿ ಹಾಡಿದ ರೀತಿ, ಅವರು ಆ ಬೇರೆ ಊರಿಂದ ರೆಡಿಯಾಗಿ ಬಂದು ಇಲ್ಲಿ ಮೇಕಪ್, ಔಟ್ಫಿಟ್ ಎಲ್ಲ ಹಾಕ್ಕೊಂಡು ಬಂದು ಅದರ ಹಿಂದಿನ ಶ್ರಮ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದಾಗ, ಇದನ್ನು ಕೊಡದೆ ಹೋದರೆ, ಅವರಿಗೆ ಅವರ ಪಟ್ಟ ಶ್ರಮಕ್ಕೆ ಸರಿಯಾದ ಬೆಲೆಯನ್ನು ನಾವು ಕೊಡದೆ ಹೋಗ್ಬಿಟ್ರೆ ನಮಗೆ ನಾವು ಮೋಸ ಮಾಡ್ಕೊಂಡು ಹಾಗಾಗತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೊಬ್ಬರು ಈ ಸಂಚಿಕೆಯ ಬೆಸ್ಟ್ ಪರ್ಫಾರ್ಮರು ಗೋವಿಂದರಾಜು ಅವರು. ಮಗುವ ಮನನಾಗ ಬಹುದಿನದ ಬಯಕೆ ನಡೆಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಅನಿಸಿತಮ್ಮ. ಅವರಿಗೂ ದೇವ್ರ ಶಕ್ತಿಯನ್ನು ಕೊಡಲಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಮುಂದಿನ ಸಂಚಿಕೆಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ನೀವೆಲ್ಲರೂ ಯಾರ್ಯಾರು ಇದುವರೆಗೆ
ತಗೊಂಡಿಲ್ಲ ಬೆಸ್ಟ್ ಪರ್ಫಾರ್ಮರ್ ಅನ್ನೋದನ್ನು, ನೀವೆಲ್ಲರೂ ತಗೊಳ್ಳೋ ಹಾಗಾಗಲಿ ಅಂತ ನಾನು ಹಾರೈಸ್ತೀನಿ. ಈ ಮುಂದಿನ ಪ್ರಕ್ರಿಯೆ ಏನಪ್ಪ ಅಂದರೆ, ನಮ್ಮ ಬಳಗದಿಂದ ಒಬ್ಬರು ನಿರ್ಗಮಿಸೋದು. ಇದು ನಮ್ಮ 3 ಜನ ಜಡ್ಜಸ್ಗೂ ಇಷ್ಟವಿಲ್ಲದ ಕೆಲಸ. ಯಾಕೆಂದರೆ ಯಾವುದೋ ಒಂದು ಸಣ್ಣ ವಿಚಾರಗಳಲ್ಲಿ ಅಥವಾ ಗಾಯನದಲ್ಲಿ, ಭಾವನೆಗಳಲ್ಲಿ, ಸಾಹಿತ್ಯದಲ್ಲಿ ಅಥವಾ ತಾಳ ಶ್ರುತಿ ಇದರಲ್ಲಿ ಅಳತೆ ಮಾಡ್ತಾರೆ. ಮ್ಯಾಥಮೆಟಿಕ್ಸ್ ಇದಾಗಿದ್ದು 2 + 2 4, 4 + 4 8, 8 - 3 5, ಈ ಥರ ಕ್ಯಾಲ್ಕುಲೇಷನ್ನೇ ಈ ಥರ ಇರುತ್ತೆ ಈ ಸಂಗೀತದಲ್ಲಿ ಅಲ್ವೇ. ಈ ಕ್ಯಾಲ್ಕುಲೇಷನ್ನ ಅನುಸರಿಸಿ ಒಂದು ನಿರ್ಣಯಕ್ಕೆ ಜಡ್ಜಸ್ಸು ಬರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಬಳಗದಿಂದ ಒಬ್ಬರು ಹೋಗ್ತಕ್ಕಂಥದ್ದು ಎಲ್ರಿಗೂ ಬೇಜಾರೇ ಅಲ್ವೇ. ಅದು ಕಹಿ ಆಗ್ಬೋದು, ಆದರೆ ಆ ಒಂದು ಏನು ಅನೌನ್ಸ್ ಮಾಡ್ತೇವೆ ಈ ಬಳಗದಿಂದ ನಿರ್ಗಮಿಸ್ತಕ್ಕಂಥ ಸ್ಪರ್ಧಿ, ಅವ್ರು ಯಾರೂ ಬೇಜಾರು ಪಟ್ಕೋಬಾರ್ದು. ಅಥವಾ ಈ ಒಂದು ಇದನ್ನು ಕಾರ್ಯಕ್ರಮವನ್ನು ಅವರು ಸದಾ ಪೋಷಣೆ ಮಾಡಬೇಕು. ಮತ್ತು ಅವರು ಸಣ್ಣ ಸಣ್ಣ ಇದರಲ್ಲಿ ಆಗಿರ್ತಕ್ಕಂಥದ್ದನ್ನು ಮುಂದೆ ಅರ್ಥಕೊಂಡು ಖುಷಿಯಾಗಿ ಮತ್ತು ನಿರಂತರವಾಗಿ ತಮ್ಮ ಗಾಯನವನ್ನು ಮುಂದುವರಿಸಬೇಕು. ಅದು ನಮ್ಮ ಆಸೆ. ಸೊ ಈ ಸಂಚಿಕೆಯಿಂದ ನಮ್ಮನ್ನು ಬಿಟ್ಟು ನಿರ್ಗಮಿಸ್ತಾ ಇರ್ತಕ್ಕಂಥ ಅವರು ರಮ್ಯಾ. ಏನಮ್ಮ ಬೇಜಾರಿಲ್ಲ ತಾನೆ? ಆದರೆ ಇದೊಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಇನ್ನೂ ವೇದಿಕೆ ಸದಾ ತೆರೆದಿರುತ್ತೆ. ನಾನು ಹೇಳಿದ್ನಲ್ಲ, ಸೂಕ್ಷ್ಮತೆಗಳ ಆಧಾರದ ಮೇಲೆ ಒಂದು ಈ ಎಲಿಮಿನೇಷನ್ ಅಂತಕ್ಕಂಥದ್ದು ಬರ್ತದೆ. ಮತ್ತು ಅದು ಅಂತಿಮವಾಗೋವರೆಗೂ ಈ ಪ್ರಕ್ರಿಯೆ ಇದ್ದೇ ಇರುತ್ತೆ ಅಲ್ವೇ. ನೀವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬಾರ್ದು. ನಮ್ಮ ಬಿಟ್ಟು ಹೋಗ್ತಾ ಇದೀವಿ ಅಂತೇಳಿ ನಮ್ಮ ಜೊತೆ ಮತ್ತೆ ನಿರಂತರವಾಗಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ನಿಮ್ಮದು ಭಾಳ ಒಳ್ಳೆ ಕಂಠ. ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಉತ್ತರ ಕರ್ನಾಟಕದ ನಾನು ಹೇಳ್ತಾ ಇದ್ದೆ ಮತ್ತು ಮೇಡಮ್ ಎಲ್ಲ ಹೇಳ್ತಾ ಇದ್ರಲ್ಲ, ಉತ್ತರ ಕರ್ನಾಟಕದ ಹಾಡುಗಳು ನಿಮ್ಮ ಶಕ್ತಿ ಮೀರಿ ನೀವು ಆ ಒಂದು ಸಿರಿಕಂಠದಲ್ಲಿ ನೀವು ಹಾಡ್ತಾಯಿದ್ರಿ. ಅದರಲ್ಲೇನು ಎರಡನೇ ಮಾತಿಲ್ಲ. ರಂಗಗೀತೆಗಳಾಗಲಿ ಏನೊಂಥರ ರೇಂಜ್ ನಿಮ್ಮದು ತುಂಬ ಇದಿದೆ, ಭಾಳ ಎತ್ತರಕ್ಕಿದೆ. ನಡ್ಸ್ಕೊಂಡು ಹೋಗಿ ಮುಂದಿನ ಸಂಗೀತ ಅಭ್ಯಾಸನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ನಿಮ್ಮ ಅನಿಸಿಕೆಗಳೇನಿದೆ ಅಂತ ನೀವು ಹೇಳ್ಬೋದಾ ಅಂತ ನಾನು ಕೇಳ್ತೀನಿ. ನನಗೆ ಇಲ್ಲಿ ತನಕ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಚಂದನ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ಧನ್ಯವಾದಗಳು. ನನ್ನ ತಪ್ಪುಗಳನ್ನು ತಿದ್ದುತ್ತಾ ಇಲ್ಲಿ ತನಕ ಹೇಳ್ತಾ ಬಂದು ಇಲ್ಲಿ ತನಕ ನಾನು ಬರೋದಕ್ಕೆ ಅವಕಾಶ ಸಿಕ್ಕಿದೆ. 3 ಜಡ್ಜಸ್ಸಿಗೂ ನನ್ನ ಧನ್ಯವಾದಗಳು. ಎಲ್ಲರೂ ಮುಂದಿನ ದಿನಗಳಲ್ಲಿ
ಚೆನ್ನಾಗಿ ಹಾಡಿ. ರಮ್ಯಾ, ಅದ್ಭುತ ಕಂಠದ ಗಾಯಕಿಯಮ್ಮ ನೀನು. ಯಾವಾಗಲೂ ಹೇಳ್ತೀನಿ ಕಂಚಿನ ಕಂಠ ನಿಂದು ಅಂತ. ವೆರೈಟಿ ಕೊಟ್ಟಿದ್ಯಾ ನಮಗೆ. ಸಾಫ್ಟ್ ಹಾಡುಗಳನ್ನು ಹಾಡಲಿಕ್ಕೆ ಸಾಧ್ಯವಾ ನೀನು ನಿನ್ನ ಗಂಟ್ಲಲ್ಲಿ ಅಂತ ನಾನು ಯೋಚನೆ ಮಾಡುವಾಗ ಅದನ್ನು ನಿರೂಪಿಸಿ ತೋರಿಸಿದ್ಯಾ. ಆಮೇಲೆ ಆ ಒಂದು ದರ್ಪ, ಆ ಒಂದು ಗತ್ತು, ಆ ಒಂದು ರೋಷದ ಹಾಡುಗಳನ್ನು ಕೂಡ ಬೇರೆ ಯಾರ ಕೈಯಲ್ಲಿ ಹಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಅದ್ಭುತವಾಗಿ ಹಾಡಿದ್ಯಾ. ಒಂದು ಹೇಳ್ತೀನಿ, ಇಲ್ಲಿಯವರೆಗೆ ಸುಮಾರಾಗಿ ಹಾಡೋರು ಮತ್ತು ಚೆನ್ನಾಗಿ ಹಾಡೋರು, ಅದ್ಭುತವಾಗಿ ಹಾಡೋರು ನಡುವೆ ನಮಗೆ ಸುಲಭ ಆಗ್ತಿತ್ತು ಸೆಲೆಕ್ಷನ್ ಮಾಡಲಿಕ್ಕೆ. ಆದರೆ ಇವತ್ತು ಮತ್ತೆ ಬಹುಶಃ ಇವತ್ತಿನಿಂದ ಪ್ರತಿ ಸಂಚಿಕೆಯು ಎಲ್ಲ ಚೆನ್ನಾಗಿ ಅದ್ಭುತವಾಗಿ ಹಾಡೋರ ನಡುವೆ ನಮ್ಮದು ಎಷ್ಟು ಒಂಥರ ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ಅನ್ಕೋತಾ ಇದ್ದೆ, ಎಷ್ಟು ಪಾಪಿಷ್ಟ್ರ ಕೆಲಸ ಕೊಟ್ಬಿಟ್ಟಿದಾರಲ್ವ ನಮಗೆ ಅಂತ. ಯಾಕಂದರೆ ಆ ಒಂದು ಹಾಡನ್ನು ನಾವು ಕುಳಿತುಕೊಂಡು ಆಸ್ವಾದಿಸುವ ಬದಲು ತಪ್ಪು ಹುಡುಕ್ತಾ ಕೂತ್ಕೋಬೇಕಲ್ಲ, ಅದು ಬಹಳ ಹಿಂಸೆಯ ಕೆಲಸ. ಆ ಸಂಗೀತವನ್ನು ನಾವು ಎಂಜಾಯ್ ಮಾಡೋದನ್ನು ಬಿಟ್ಟು ಇಲ್ಲಿ ಶ್ರುತಿ ತಪ್ಪಿದ್ರಾ, ಇಲ್ಲಿ ಸಾಹಿತ್ಯ ತಪ್ಪಿದ್ರಾ, ಇಲ್ಲಿ ಭಾವನೆ ಕಮ್ಮಿ ಆಯಿತಾ, ಇಲ್ಲಿ ಇದಾಯ್ತಾ ಹುಡುಕುವ ಕೆಲಸ ಮಾಡೋದಿದೆಯಲ್ಲಮ್ಮ, ಅದು ನಿಜವಾಗ್ಲೂ ನಮಗೆ ಇಷ್ಟವಿಲ್ಲದ ಕೆಲಸ. ಆದರೆ ಈ ಜಾಗದಲ್ಲಿ ಕೂತ್ಕೊಂಡು ಮಾಡಲೇಬೇಕಾಗಿರೋವಂಥ ಪರಿಸ್ಥಿತಿ ನಮ್ಮದು. ಸೊ ಹೇಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಈಗ ಅಲ್ಲಿ ನಿಂತಿರುವ ಅಷ್ಟೋ ಜನ, 13 ಜನ ನಮ್ಮ ಗಾನಸಿಂಚನದ ದಿ ಬೆಸ್ಟ್ ಗಾಯಕರು. ನಿಮಗೆ ನೀವೇ ಚಪ್ಪಾಳೆ ಹೊಡ್ಕೋಬೇಕು ಖಂಡಿತವಾಗಿ. ಇನ್ನು ಮುಂದೆ ನಾವು ಬೂತ್ ಕನ್ನಡಿ ಹಾಕ್ಕೊಂಡು, ಇವತ್ತು ನಿನಗೆ ಭಾವನೆಯಲ್ಲಿ ಏಟು ಬಿತ್ತಮ್ಮ. ಆಮೇಲೆ ಹೇಳಿದ್ನಲ್ಲ ನಾನು, ಕೆಲವು ಚರಣದ ಕೊನೆಯಲ್ಲಿ ಸ್ವರಸ್ಥಾನಗಳು ಸರಿಯಾಗಿ ಕೂತ್ಕೊಳ್ಳಲಿಲ್ಲ ಅಂತ. ಎಲ್ಲ ಒಂದು 3-4 ಜನ ಇದ್ರಿ ಇವತ್ತು. ಎಲ್ಲರಲ್ಲೂ ಅರ್ಧರ್ಧ ಮಾರ್ಕ್ಸಿನ ವ್ಯತ್ಯಾಸದಲ್ಲಿ ಇವತ್ತು ನಿನ್ನನ್ನು ಕಳಿಸ್ಕೊಡ್ಬೇಕಾದ ಪ್ರಸಂಗ ಬಂದಿದೆ. ಅರ್ಧರ್ಧ ಮಾರ್ಕ್ಸು. ಸೊ ಇವತ್ತಿನ ಎಲ್ಲ ಬೆಸ್ಟ್ ಸಿಂಗರ್ಸಲ್ಲಿ ಒಬ್ಬಳು ಬೆಸ್ಟ್ ಸಿಂಗರ್ ನಮ್ಮ ಗಾನಸಿಂಚನ ವೇದಿಕೆಯಿಂದ ಅವಳ ಹೊರಪ್ರಪಂಚದ ಗಾನ ಪಯಣವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಹೊರಡ್ತಾ ಇದ್ದಾಳೆ. ಈ ನಿನ್ನ ಬರುವ ಜರ್ನಿಗೆ ಎಲ್ಲ ರೀತಿಯಲ್ಲೂ ಶುಭವಾಗಲಿ ಅಮ್ಮ. ಥ್ಯಾಂಕ್ ಯು ಮ್ಯಾಮ್. ನಾನು ತುಂಬ ಹೃದಯದಿಂದ ಹಾರೈಸ್ತೇನೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿನಗೆ ಮುಟ್ಟಿದ್ರಲ್ಲೆಲ್ಲ ಜಯ ಸಿಗಲಿ. ನೀನು ರಂಗಗೀತೆಗಳು ಮತ್ತು ಶಾಸ್ತ್ರೀಯ ಬೇಸ್ಡ್ ಹಾಡುಗಳಾಗಲಿ ಮತ್ತು ಸಂಪ್ರದಾಯ ಗೀತೆಗಳಾಗಿರ್ಬೋದು, ಎಲ್ಲದರಲ್ಲೂ ಎಸ್ಪೆಷಲಿ ರಂಗಗೀತೆಗಳಲ್ಲಿ ಎತ್ತಿದ ಕೈ, ಅದರಲ್ಲಿ ನೀನು ನಮ್ಮ ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಡುವಂತಾಗ್ಲಮ್ಮ. ಇದೇ ನನ್ನ ಹಾರೈಕೆ. ಥ್ಯಾಂಕ್ ಯು ಮ್ಯಾಮ್. ಮುನ್ರಾಜು ಸರ್, ನೀವು ಹೇಳಿದಾಗೆ ಇದು ಭಾಳ ಕಷ್ಟದ ಕೆಲಸ. ಆದರೂ ನಾವು ಹೆಮ್ಮೆ ಪಟ್ಕೊಳ್ಬೇಕು ನಾವು, ಅಲ್ವಾ? ಎಷ್ಟೊಂದು ಜನಕ್ಕೆ ಸಿಗದೇ ಇರುವಂಥ ಅವಕಾಶ ನಮಗಿಲ್ಲಿ ಸಿಕ್ಕಿದೆ. ಈ ಸುದೀರ್ಘವಾದ ಪಯಣದಲ್ಲಿ ಇಷ್ಟೊತ್ತು ಇಲ್ಲಿದ್ದು ಅನೇಕ ವಿಷಯಗಳನ್ನು ಕಲಿತು, ನೀವು ಕಲ್ತಿರೋದನ್ನ ಇಲ್ಲಿ ನಮಗೆ ಪ್ರದರ್ಶನ ಮಾಡಿ ನಿಮ್ಮ ಪ್ರತಿಭೆಯನ್ನು ಇಲ್ಲಿ ತೋರಿಸಿದಿರಿ. ಹೇಳಿ ಕೇಳಿ ನೀವು ಒಬ್ಬ ರಂಗಭೂಮಿ ಕಲಾವಿದೆ ಅಲ್ವಾ? ರಂಗಭೂಮಿನಲ್ಲಿ ಎಲ್ಲ ಥರದ ಏರಿಳಿತಗಳು ಇದ್ದೇ ಇರ್ತಾವಲ್ವ? ನಾಟಕ ಅಂದ ಒಂದಿನ ಈ ಥರ ಆಗ್ಬೋದು, ಒಂದಿನ ಬೇರೆ ಬೇರೆ ಥರ ಆಗುತ್ತೆ, ಹೌದಲ್ಲ? ಅನುಭವ ಆಗಿದೆಯಲ್ವ? ಆಮೇಲೆ ನಾನು ನಿಮ್ಮನ್ನು ಗಮನಿಸಿದ್ದು ನಟನೆ ನಿಮ್ಮಲ್ಲಿದೆ, ಮತ್ತು ಇಲ್ಲಿ ಕೆಲವೆಲ್ಲ ಚಿತ್ರಗಳನ್ನು ಬರೆಯುವಂಥ ಪೇಂಟಿಂಗ್ ಕುಸರಿ ಕೆಲಸನ ಕೂಡ ಮಾಡ್ತೀರಿ ನೀವು. ಅಂದರೆ ಬಹುಮುಖ ಪ್ರತಿಭೆ ನೀವು, ಅಲ್ವಾ? ನೀನಾಸಮ್ ಸ್ಟೂಡೆಂಟು ಕೂಡ. ನೀನಾಸಮ್ ಸ್ಟೂಡೆಂಟ್ ಕೂಡ. ಅದರಿಂದ ನೀವು ಅಂಜಿಕೆ ಪಟ್ಕೊಳ್ಳೋದು, ಎದುರ್ಕೊಳ್ಳೋದು, ಸೋತೆ ಅಂತ ಕುಗ್ಗೋದು, ಇದೆಲ್ಲ ನಿಮ್ಮಲ್ಲಿ ಬರಲೇಬಾರ್ದು. ಎಂಥ ಅದ್ಭುತವಾದ ವೇದಿಕೆಯನ್ನು ಗಿಟ್ಟಿಸ್ಕೊಂಡಿದ್ದೀರಿ, ಇಲ್ಲಿ ಬಂದಿದ್ದೀರಿ ಅಲ್ವಾ? ನೀವು ಬೆಸ್ಟ್ ಆಗಿರೋದಕ್ಕೆ ತಾನೇ ಇಲ್ಲಿರೋದು. ಮತ್ತು ಚಪ್ಪಾಳೆ ಬೆನ್ನು ತಟ್ಕೊಳ್ಳಿ ನೀವು, ಅಲ್ವಾ ಮೇಡಮ್? ಇಷ್ಟು ವರ್ಷ ಬೆನ್ನು ತಟ್ಕೋಬೇಕು ನೀವು. ಇಷ್ಟೇ ವಿಷಯ.
ಎಲ್ಲರೂ ಹೇಳಿದ್ದಾರೆ, ಏನು ಸಣ್ಣ ಸಣ್ಣ ವಿಚಾರಗಳಲ್ಲಿ ಈ ಥರದ್ದಾಗತ್ತೆ ಸ್ಪರ್ಧೆ ಅಂದಾಗ ಅದನ್ನು ಮನಸ್ಸಿಗೆ ಸಮಾಧಾನಕರವಾಗಿ ತಗೊಂಡು ಮುಂದೆ ಕಲಿಕೆ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಖಂಡಿತವಾಗ್ಲೂ ಯಶಸ್ಸು ನಿಮ್ಮಿಂದೆ ಹುಡಿಕೊಂಡು ಬರುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಈ ಗಾನಸಿಂಚನದ ಈ ಒಂದು ವೇದಿಕೆಯ ಮೇಲೆ ಇತರೆ ಸ್ಪರ್ಧೆಗಳೊಂದಿಗೆ, ವೈವಿಧ್ಯಮಯ ಗೀತೆಗಳೊಂದಿಗೆ, ಗಾಯನದೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೇವೆ. ನಮಸ್ಕಾರ, ಧನ್ಯವಾದಗಳು. ಹಾಡು ಹಳೆಯದಾದರೇನು, ಭಾವ ನವನವೀನ, ಎದೆಯ ಭಾವ ಹೊಮ್ಮುವುದಕ್ಕೆ ಭಾಷೆ ಒರಟು ಯಾನ. ಇದು ಮಾನಸ ಸರೋವರ ಚಿತ್ರದ ಹಾಡಿನ ಸಾಲುಗಳು. ಈ ವೇದಿಕೆಯಲ್ಲಿ ಹಾಡುತ್ತಿರುವಂತಹ ಅದೆಷ್ಟೋ ಹಾಡುಗಳು ಶತಮಾನದಷ್ಟೇ ಹಳೆಯವು, ಬಾಯಿಂದ ಬಾಯಿಗೆ ಬಂದು ಈಗ ಜನಜನಿತವಾಗಿದೆ. ಜನಪ್ರಿಯ ಗೀತೆಗಳಿಗೂ ಸೈ, ಎಲೆಮರೆಯ ಕಾಯಿ ಆಗಿರೋ ಗಾನಪದಗಳಿಗೂ ಜೈ. ಇದು ನಮ್ಮ ಗಾನಸಿಂಚನ ಜನಮನದ ಪದ ಪಯಣ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಘೋಷಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಶುಭರಾತ್ರಿ, ಸಿಹಿ ಕನಸುಗಳು. ನಮಸ್ಕಾರ. ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ. ಭವವೇದ ಸಾರ ಸದಾ ನಿರ್ವಿಕಾರ, ಭವವೇದ ಸಾರ ಸದಾ ನಿರ್ವಿಕಾರ, ನಮೋ ಲೋಕಪಾಲ, ನಮೋ ನಾದಲೋಲ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ. ಸದಾ ಸುಪ್ರಕಾಶ ಮಹಾಪಾಪನಾಶ, ಸದಾ ಸುಪ್ರಕಾಶ ಮಹಾಪಾಪನಾಶ, ಕಾಶಿ ವಿಶ್ವನಾಥ ದಯಾ ಸಿಂಧುದಾತ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ, ನಮೋ ಭೂತನಾಥ, ನಮೋ ಭೂತನಾಥ.